ಇನ್ನು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ 4ನೇ ದಿನದ ವಿಚಾರಣೆಗೆ ಹಾಜರಾಗಿದ್ದಾರೆ. ಮಗಳು ನಾಪತ್ತೆಯಾಗಿದ್ದಾಳೆ ಎನ್ನುವಂತಹ ದೂರನ್ನೇನು ಕೊಟ್ಟಿದ್ರು ಸುಜಾತಾ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಸುಜಾತಾ ವಿಚಾರಣೆ. ಸುಜಾತಾ ಬಳಿ ಎಸ್ಐಟಿ ಮುಖ್ಯಸ್ಥರು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಇವತ್ತು ಸುಜಾತಾ ಅವರ ವಿಚಾರಣೆ ಮುಗಿಯುವಂತಹ ಸಾಧ್ಯತೆ ಇದೆ. ಅಂತಿಮ ಹೇಳಿಕೆ ಮಾಂತಿ ಬಳಿ ಸುಜಾತಾ ಅವರು ಕೊಡಲಿದ್ದಾರೆ. ಕಳೆದ 3 ದಿನಗಳಿಂದ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಸುಜಾತಾ. ಬಹಳಷ್ಟು ಕನ್ಫ್ಯೂಷನ್ಗಳಿಗೆ ಕಾರಣ ಆಗಿತ್ತು. ಒಮ್ಮೆ ಮಗಳಿದ್ದಾಳೆ ಅಂತಂದ್ರು, ನಂತರ ಮಗಳಿಲ್ಲ ಅಂತಂದ್ರು, ಜೊತೆಗೆ ನಾಪತ್ತೆಯಾದಂತಹ ಮಗಳ ಅಸ್ಥಿಯನ್ನಾದರೂ ಹುಡುಕಿ ಕೊಡಿ ಎನ್ನುವಂತಹ ದೂರನ್ನ ಹಾಕಿ ಕೊಟ್ಟಿದ್ರು. ಬಹಳಷ್ಟು ಪ್ರಶ್ನಾರ್ಹ ಆಗಿತ್ತು ಅವರ ನಡೆ. ಇದೆಲ್ಲಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಕೊಡಿ ಅಂತಲೂ ಕೂಡ ಎಸ್ಐಟಿ ಕೇಳಿದಂತಹ ಹಿನ್ನೆಲೆಯಲ್ಲಿ ವಿಚಾರಣೆ ಎದುರಿಸಿದ್ದಾರೆ. 4ನೇ ದಿನದ ವಿಚಾರಣೆ. ಕಳೆದ 3 ದಿನಗಳಿಂದ ವಿಚಾರಣೆಯಾಗಿತ್ತು. ಇವತ್ತು ಅಂತಿಮವಾಗಿ ವಿಚಾರಣೆ ಮುಕ್ತಾಯ ಆಗೋ ಸಾಧ್ಯತೆ ಇದೆ. ಎಸ್ಐಟಿ ಮುಖ್ಯಸ್ಥರಿಗೆ ಮಾಹಿತಿಯನ್ನ ಸುಜಾತಾ ಅವರು ನೀಡಲಿದ್ದಾರೆ. ನಿನ್ನೆ ರಾತ್ರಿ 10 ಗಂಟೆಯವರೆಗೂ ಕೂಡ ಎಸ್ಐಟಿ ವಿಚಾರಣೆಯನ್ನು ನಡೆಸಿದೆ. ನಿಜಕ್ಕೂ ಸುಜಾತಾ ಅವರ ಮಗಳು ಅನನ್ಯನ ಆಕೆ ನಾಪತ್ತೆಯಾಗಿದ್ದಾರಾ? ಇದ್ದಿದ್ದಾದ್ರೆ ಎಲ್ಲಿ, ಯಾವಾಗ ನಾಪತ್ತೆ, ಎಲ್ಲಿ ಓದಿದ್ದು, ಎಲ್ಲದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೊಡಬೇಕಾಗತ್ತೆ.